ಪ್ರೀತಿ, ಚಿಕ್ಕಮ್ಮ, ಎಲ್ಲಿ ಹೋಗ್ತಿದ್ಯಾ? ಅದು ಕಾಲೇಜ್ಗೆ. ಯಾಕೆ? ನಿನ್ನೆ ಅಬ್ಬೆ ಹೇಳಿದ್ ಕೇಳಿಸ್ಲಿಲ್ವಾ? ಅಥವಾ ಅರ್ಥ ಆಗ್ಲಿಲ್ವಾ? ಅಥವಾ ಅರ್ಥ ಆದ್ರೂ ನಾನು ಯಾಕೆ ಅವ್ರ ಮಾತು ಕೇಳಬೇಕು ಅನ್ನೋ ದಿಮಾಕ? ನೋಡು, ನೀನು ಕಾಲೇಜ್ಗೆ ಹೋಗಬಾರ್ದು. ಇವತ್ತಲ್ಲ, ಇನ್ಯಾವತ್ತು ಕಾಲೇಜ್ ಮೆಟ್ಲು ನಿನ್ನ ಹೆಜ್ಜೆ ಗುರುತನ್ನ ನೋಡಬಾರ್ದು. ಅಲ್ಲ, ಮದುವೆ ಆಗೋ ಹುಡುಗಿ ಕಡೆ ನೀನು ಕಾಲೇಜ್ ಗೀಲೇಜ್ ಅನ್ಕೊಂಡೆಲ್ಲ ಕನ್ಸಿನ ಮಾತು. ನೋಡು, ಮನೇಲೇ ಇರೋ, ಅಡುಗೆ ಮನೆ ಕೆಲಸನ ಸ್ವಲ್ಪ ಕಲ್ತ್ಕೋ. ಆಮೇಲೆ ನಿಮ್ಮ ಅತ್ತೆ ಮನೆಯವರು ಏನು ಕೆಲಸ ಕಲ್ತಿಲ್ಲ ಅಂತ ಸಿಂಹ ವಂಶದ ಮರ್ಯಾದೆ ತೆಗ್ದಾರೋ. ಚಿಕ್ಕಮ್ಮ, ಅಬ್ಬೆ ಹೇಳಿದ್ದಾರೆ, ನೀನು ಮನೆಯಿಂದ ಹೊಸಲು ದಾಟಿ ಹೊರಗೆ ಹೋಗೋ ಆಗಿಲ್ಲ. ನೀನೇನಾದರೂ ಹೊರಗೆ ಹೋದ್ರೆ ನನ್ನ ಕಾಲು ಮುರಿತೀನಿ ಅಂದಿದ್ದಾರೆ. ಚಿಕ್ಕಮ್ಮ, ನಾನು ಕಾಲೇಜ್ಗೆ ಹೋಗ್ಬೇಕು ಬಿಡಿ. ಅವತ್ತೇನೋ ಬೈದ್ಬಿಟ್ಟೆ, ಅದಕ್ಕೆ ಕ್ಷಮೆನೂ ಕೇಳಿದೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸ್ತಿದ್ದೀರಲ್ಲ. ಪ್ಲೀಸ್ ಚಿಕ್ಕಮ್ಮ, ನಾನು ಹೋಗಕ್ ಬಿಟ್ಬಿಡಿ. ಇನ್ನೂ ಲೆಕ್ಕ ಚುಕ್ತ ಆಗಿಲ್ಲ ಪ್ರೀತಿ. ಕಣ್ಣೇ ಸರಿಯಾಗಿ ಬಿಡಕ್ ಬರ್ದೇ ಇರೋ ಕೂಸ್ ನೀನು. ಅವತ್ತು ನನ್ನ ಮುಂದೆನೆ ನಿಂತ್ಕೊಂಡು ಎಷ್ಟು ದಿಮಾಕಲ್ಲಿ ಮಾತಾಡ್ದೋಳಲ್ವಾ ನೀನು. ಚಿಕ್ಕಮ್ಮ, ತಪ್ಪಾಯ್ತು ಬಿಟ್ಬಿಡಿ ಅಂದಿದ ತಕ್ಷಣ ಬಿಟ್ಬಿಡ್ಬೇಕಾ? ಇಷ್ಟಕ್ಕೂ ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳಿದ್ದು ನಾನಲ್ಲ, ಅಬ್ಬೆ. ನಾನು ಬರೀ ಅವ್ರು ಹೇಳಿದ ಮಾತನ್ನ ಪಾಲಿಸ್ತಿದ್ದೀನಿ ಅಷ್ಟೇ. ಒಂದು ವಿಚಾರ ನೆನಪಲ್ಲಿಟ್ಕೊ, ನೀನೇನಾದರೂ ಹೊಸಲು ದಾಟಿ ಮನೆಯಿಂದ ಹೊರಗಡೆ ಹೋದ್ಯೋ, ನಿನ್ನ ಪುಸ್ತಕಕ್ಕೆಲ್ಲ ಬೆಂಕಿ ಇಟ್ಟು ಪಾಯಸ ಮಾಡಿ ತಿನ್ನಿಸ್ಬಿಡ್ತೇನೆ. ಪಾಯಸ ಸೀದ ವಾಸನೆ ಬರ್ತಿದ್ಯಾ ನಿನಗೆ? ಪ್ರೀತಿ, ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ? ಕಾಲೇಜಿಗೆ ತಡ ಆಗಿಲ್ವಾ? ಹೊರಡು. ಅಬ್ಬೆ ಹೇಳಿಲ್ವಾ ಅವಳು ಕಾಲೇಜಿಗೆ ಹೋಗಬಾರ್ದು ಅಂತ? ಅಬ್ಬೆಗೆ ನಾನು ಹೇಳ್ತೀನಿ, ನೀನು ಹೊರಡು. ಬನ್ನಿ ಬನ್ನಿ, ನೀವು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ ನೋಡಿ. ನಮ್ಮ ಮನೆಯವರು ನೀವು ಬರ್ತೀರಾ ಅಂತ ಹೇಳೇ ಇರಲಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಹೀಗೆ ಹೋಗ್ತಾ ಇದ್ದೆ, ಮಾತಾಡ್ಸ್ಕೊಳ್ಳೋಣ ಅಂತ ಬಂದೆ. ಎಲ್ಲಿ ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಒಬ್ರೊಬ್ರು ಒಂದೊಂದು ಕಡೆ ಹೋಗಿದ್ದಾರೆ. ನಮ್ಮನೆಯವರು ತೋಟದ ಹತ್ರ ಹೋಗಿದ್ದಾರೆ, ಅಕ್ಕ ಇಟ್ರು ಬುಸ್ಕೊಂಬರಕ್ಕೆ ಹೋಗಿದ್ದಾರೆ, ಮನು ಮತ್ತೆ ಶಶಿ ಸ್ಕೂಲ್ಗೆ ಹೋಗಿದ್ದಾರೆ. ಮತ್ತಿನ್ಯಾರು? ನಾನು ದೆವ್ವ ಥರ ನಿಮ್ಮ ಮುಂದೆನೇ ನಿಂತಿದ್ದೀನಿ. ಪ್ರೀತಿ ಕಾಲೇಜ್ಗೆ ಹೋಗಿದ್ದಾಳೆ. ಕಾಲೇಜಿಗ? ಇನ್ನೊಂದು ಸ್ವಲ್ಪ ದಿನ ಅಳಿ ಅಂದರೆ ಅಷ್ಟೇ, ಆಮೇಲೆ ಮನೆಯಿಂದ ಹೊರಗಡೆ ಎಲ್ಲೂ ಕಳ್ಸಲ್ಲ ಅವಳನ್ನ. ಅಯ್ಯೋ, ನಾನು ನೋಡಿ ನಿಮ್ಮನ್ನ ನಿನ್ಸ್ಕೊಂಡೇ ಮಾತಾಡ್ತಿದ್ದೀನಿ. ಬನ್ನಿ ಒಳಗೆ ಕೂತ್ಕೊಳ್ಳಿ, ನಾನು ಅಡುಗೆಗೆ ಇಡ್ತೀನಿ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ, ನಾನು ಮಾತು ಕೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ಳೋದಾನೆ? ಖಂಡಿತ ಇಲ್ಲಪ್ಪ, ಹೇಳಿ. ಪ್ರೀತಿ ರೂಮಲ್ಲಿ? ಪ್ರೀತಿ ರೂಮಾ? ಯಾಕೆ? ಯಾಕೋ ಇಲ್ಲ, ಮದುವೆ ಆಗೋಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತಷ್ಟೇ. ಹೌದಾ? ಅಲ್ಲೇ ಬನ್ನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್